ರಾಜ್ಯಪಾಲರ ಭಾಷಣ ಬಿಜೆಪಿ ನಾಯಕರು ಅಡ್ಡಿಪಡಿಸ್ತಾರೆ ಅಂತ ಅವಕಾಶ ಕೊಡೋದಿಲ್ಲ ಅನ್ನುವಂತ ಒಂದು ಸೋರ್ಸಸ್. ಈಗ ರಾಜ್ಯಪಾಲರು ಸರ್ಕಾರದ ಪರವಾಗಿ ಮಾತಾಡೋದು, ಸರ್ಕಾರದಕ್ಕೆ ಬೆಂಬಲ ಕೊಟ್ಟವರಿಗೆ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇಲ್ಲದೆ ಇರಬೇಕಾದ್ರೆ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾಗಲೇ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನ ಬಹುತೇಕ ಶಾಸಕರು ಸ್ಟೇಟ್ಮೆಂಟ್ ಕೊಡ್ತಾರೆ, ಪುನರುಚ್ಚಾರ ಮಾಡ್ತಾರೆ, ಎಚ್ಚರಿಕೆ ಕೊಟ್ಟಾಗಲೂ ಪುನರುಚ್ಚಾರ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಅಸಹಾಯಕರಾಗಿ ನಾನು ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾರೆ. ಈ ಎಲ್ಲ ಸಂಗತಿನೂ ಹೇಳಬೇಕಲ್ಲ ಅವರು. ಪುಟ್ಟರಂಗ ಶೆಟ್ಟರ ಲಂಚದ ಕಥೆನೂ ಹೇಳಬೇಕಾಗತ್ತೆ, ಯಾಕೆಂದ್ರೆ ವಾಸ್ತವಿಕ ಸಂಗತಿನ ಹೇಳಬೇಕಲ್ಲ. ಆ ಲಂಚದ ಕಥೆ ಎಲ್ಲ ಹೇಳಿದರೆ ಅದು ರಾಜ್ಯಪಾಲರ ಭಾಷಣ ಆಗುತ್ತೆ, ಇಲ್ಲದೇ ಇದ್ದರೆ ಅದೊಂದು ಕಟ್ಟು ಕಥೆ ಆಗುತ್ತೆ. ಅದಕ್ಕೆ ರಾಜ್ಯಪಾಲರ ಭಾಷಣ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಪ್ರಾರಂಭದಲ್ಲಿ ಅಡ್ಡಿಪಡಿಸಲ್ಲ ಸರ್, ಅದಾದ ನಂತರ ಅಡ್ಡಿಪಡಿಸಿದ್ರೆ ಹೇಗೆ? ಈಗ ಈ ಸರ್ಕಾರ ಯಾರ ವಿಶ್ವಾಸದಲ್ಲಿ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗಬೇಕು. ಯಾರ ವಿಶ್ವಾಸದಲ್ಲಿ ನಡೀತಾ ಇದೆ? ಜನತೆ ವಿಶ್ವಾಸ ಇಲ್ಲ. ಜನ ಕಾಂಗ್ರೆಸ್ಸಿಗೂ ಮೆಜಾರಿಟಿ ಕೊಡಲಿಲ್ಲ, JDSಗೂ ಮೆಜಾರಿಟಿ ಕೊಡಲಿಲ್ಲ. ಜನತೆಯ ವಿಶ್ವಾಸ ಇಲ್ಲ. ಕಾಂಗ್ರೆಸ್ನವರು ಅವ್ರು ಬೆಂಬಲ ಕೊಟ್ಟರು ವಿಶ್ವಾಸ ಇಲ್ಲದ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ದಾರೆ, ಅವ್ರ ವಿಶ್ವಾಸನೂ ಇಲ್ಲ. ಹಾಗಿರಬೇಕಾದ್ರೆ ನಾನು ಅಸಹಾಯಕ, ನಾನು ಸಾಂದರ್ಭಿಕ, ನಾನು ರಾಜೀನಾಮೆ ಕೊಡ್ತೀನಿ, ಮುಲಾಜಿಗೆ ಒಳಗಾಗಿದ್ದೀನಿ ಅಂತ ಹೇಳುವಂಥವ್ರು ಯಾರ ವಿಶ್ವಾಸದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಸ್ಪಷ್ಟಪಡಿಸ್ಬೇಕು.